ಇದ್ದೇವೆ. ನಮ್ಮ ಮಧ್ಯದಲ್ಲಿ ಸುಂದರಮ್ಮ ಅವರು ಬೀರಳ್ಳಿ ಅವರಿದ್ದಾರೆ. ಹೀಗೆ ನಾವು ಒಂದ್ಸಾರಿ ಪ್ರಾರ್ಥನೆಗೋಸ್ಕರವಾಗಿ ಅಚ್ಚಳಿಗೆ ಹೋದಂತ ಸಮಯದಲ್ಲಿ ಇವರು ಒಂದು ಮನೆಯಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಾಗ ಅವರು ಬಂದು ಒಂದು ಸಮಸ್ಯೆಯನ್ನು ಹೇಳ್ಕೊಂಡ್ರು. 7 ವರ್ಷ ಆಗಿದೆ ಮಗು ಆಗಿ, ಆಮೇಲೆ ಮತ್ತೆ ಮಕ್ಕಳಾಗಿಲ್ಲ, ನನಗೆ ಇನ್ನೊಂದು ಮಗು ಬೇಕಯ್ಯ ಅಂತೇಳಿ ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಂತ ಸಮಯದಲ್ಲಿ ಅವರಿಗೋಸ್ಕರವಾಗಿ ಸುಂದರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ದೇವರು ಅವರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವನ್ನ ಈ ಸಮಯದಲ್ಲಿ ಅವರು ತಮ್ಮ ಬಾಯಿ ಮೂಲಕವಾಗಿ ಹೇಳ್ಕೊಡ್ತಾರೆ. ಅಮ್ಮ, ನಿಮ್ಮ ಹೆಸರೇನ್ರಿ? ಯಾವ ಊರು ನಿಮ್ದು? ಕುಟುಂಬದವ್ರ ಹೆಸರು, ಯಜಮಾನ್ರ ಹೆಸರು? ಯೇಸಪ್ಪ ಅವರು. ಏನಾಗಿತ್ತಮ್ಮ, ಏನಂತೇಳಿ ಪ್ರಾರ್ಥನೆ ಮಾಡಿಸಿ ಸ್ವಲ್ಪ ಹೇಳಿ. ನನಗೆ ಇನ್ನೊಂದು ಮಗು ಬೇಕಂತ ಪ್ರೇಯರ್ ಮಾಡ್ತಿದ್ದೆ. ಅಲ್ಲಿ ಬಾಡಿಗೆ ಬಂದ್ ಮಗ ಚೆಕಪ್ ಮಾಡ್ಸಿದ್ರೆ ನಿಂತ್ಕೊಂಡ್ ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಂಡಿದ್ರೆ ಇಲ್ಲ ಸುಮ್ಮನೆ ಪ್ರಾರ್ಥನೆ ಮಾಡಿಸಿ ಅವಾಗ ಚೆಕ್ ಮಾಡ್ಸಿದ್ರೆ ನಿಂತ್ಕೊಂಡ್ ಅಂತ ಹೇಳಿದ್ರ. 4 ತಿಂಗಳ ಕ್ಯಾನ್ ಮಾಡಿದ್ರೆ ಬೇಸಪ್ಪ ಅಂತ ಹೇಳಿದ್ರು. ಮತ್ತೆ 6 ತಿಂಗಳ ಮಾಡಿದ್ರೆ ನಿನ್ ರೊಕ್ಕ ಕೂಸಿಗೆ ಹೋಗ್ತಾ ಇಲ್ಲ, ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ರೆ. ಕೂಸಿನ ಬಾರಿ ತೊಂದ್ರೆ ಐತೆ, BP ಜಾಸ್ತಿ ಐತೆ, ಕೂಸು ಒಟ್ಟಾಗಿ ಇದಾಗ್ಬೋದು, ಹೇಳಕ್ ಆಗ್ತಲ್ಲ ಅಂದ್ಬಿಟ್ರೆ. ಆಮೇಲೆ ನಾನು ಇಲ್ಲಿಗೆ ಬಂದೆ, ವಾರ ಬಂದೆ. ಆಮೇಲೆ ನಿಂತ ಪ್ರೇಯರ್ ಮಾಡ್ಸ್ಕೊಂಡು ಮತ್ತೆ ಕ್ಯಾನಿಂಗ್ ಹೋದ್ನೆ. ಮತ್ತೆ ಕ್ಯಾನಿಂಗ್ ಹೋದ್ಮಾಗ 7 ತಿಂಗಳ 8 ತಿಂಗಳ ಮತ್ತೆ ಆಮೇಲೆ ಕ್ಯಾನಿಂಗ್ ಮಾಡಿದ್ರೆ ಮತ್ತೆ ನಾರ್ಮಲ್ ಎಲ್ಲ ಬೇಸತ್ತ ಆಮ್ಯಾಗ ಇದು ಡೆಲಿವರಿ ಆಗೋ ಟೈಮ್ನಾಗ ನೀನು ಪ್ರೇಯರ್ ಮಾಡಿದ್ದಾನೆ. ಇದು ಕೂಸಿ ಉಸಿರಾಟ ಕಡಿಮೆ ಆಗುತ್ತೆ. ಇದು ಬಳ್ಳಾರಿಯಲ್ಲಿ ಓಪಡಿಯಲ್ಲಿ ಹಾಕಿದ್ರು ಐಸ್ನಾಗ 7 ದಿನ ಐಸ್ನಾಗ ಇಟ್ಟಿದ್ರು. ಆಮೇಲೆ 7 ದಿನ ನನಗೆ ಕೊಟ್ರೆ ಹಾಲು ಕುಡ್ಸಕ್ಕೆ, ಹಾಲು ಕೊಡೋದು ಕೊಟ್ಟರು. ಆಮ್ಯಾಗ 16 ದಿನ ರಿಚಾರ್ಜ್ ಮಾಡ್ರಿ. ಎಲ್ಲ ರಿಪೋರ್ಟ್ ನಾರ್ಮಲ್ ಆಗಿ ಬಂದ್ವಿ. ನಿಮಗೆ ಪ್ರೇಯರ್ ಮಾಡಿಸಿ. ಹೌದಮ್ಮ, ಹಲ್ಲೆಲೂಯಾ. ಆ ಕಡೆ ತಿರುಗ್ರಿ, ಪಾಪನ ಆ ಕಡೆ ತೋರ್ಸ್ರಿ. ಇದೇ ನೋಡಿ ಸಾಕ್ಷಿ ಮಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್, ಹಲ್ಲೆಲೂಯಾ. 7 ವರ್ಷಗಳ ನಂತರ ದೇವರ ಅದ್ಭುತವಾಗಿ ಅವರ ಜೀವಿತದಲ್ಲಿ ಪುನಃ ದೇವರ ಹತ್ರ ಬೇಡಿದಾಗ ಗರ್ಭಫಲವನ್ನ ಅನುಗ್ರಹ ಮಾಡಿದ್ದಾರೆ. ದೇವರಿಗೆ ಸಾಕ್ಷಿನ ಆಶೀರ್ವಾದ ಮಾಡ್ಲಿ. ಹೆಸರು ಏನಾದ್ರು ಇಟ್ಟಿದ್ದೀರಮ್ಮ? ಇಟ್ಟಿಲ್ಲ, ಇಲ್ಲೇ ಹೌದ್ರಾ? ಬರ್ಬೇಕಂದ್ರೆ ಬರೋದ ಆಗ್ಲಿಲ್ಲ. ಹೌದ್ರಾ? ಓಕೆ. ದೇವ್ರು ಎಂತ ದೇವ್ರಮ್ಮ? ಏಸಪ್ಪ ನಂಬಿಕೆ ಜೀವಿಸಪ್ಪ ದೇವ್ರ, ಒಳ್ಳೆ ದೇವ್ರ. ಹಲ್ಲೆಲೂಯಾ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸಾಕ್ಷಿನ ಆಶೀರ್ವಾದ ಮಾಡ್ಲಿ. ಮಗು ರಕ್ತ ಪ್ರಸರಣೆ, ತಾಯಿಯಿಂದ ಮಗುಗೆ ರಕ್ತ ಪ್ರಸರಣೆ ಇಲ್ಲ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ ಎಲ್ಲ ಅಬ್ನಾರ್ಮಲ್ ಕಂಡೀಷನ್ ಇತ್ತು. ಪ್ರಾರ್ಥನೆಗೆ ಬಂದಂತ ಸಮಯದಲ್ಲಿ ಅದ್ಭುತವಾಗಿ ದೇವರು ಕಾರ್ಯ ಮಾಡಿದ್ರು. ಎಲ್ಲ ಅಬ್ನಾರ್ಮಲ್ ಇತ್ತು. ಮತ್ತೆ 8ನೇ ತಿಂಗಳಲ್ಲಿ ಹೋದಂತ ಸಮಯದಲ್ಲಿ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂತು. ಮತ್ತೆ ICU ನಲ್ಲಿ ಇಟ್ಟಿದ್ರು, ಉಸಿರಾಟದ ತೊಂದರೆ ಇತ್ತು. ದೇವರು ಆದ್ರೆ ಈ ಸಮಯದಲ್ಲಿ ಪ್ರಾರ್ಥನೆ ಮೂಲಕವಾಗಿ ದೇವರು ಆ ಮಗು ಬದುಕುಳಿಯುವಂತೆ ಮಾಡಿದ್ದಾರೆ. ಆ ತಾಯಿ ಹೇಳ್ತಾ ಇದ್ದಾಳೆ, ನನ್ನ ಮಗು ಸಾಕ್ಷಿಯ ಮಗು ಅಂತೇಳಿ. ಹಲ್ಲೆಲೂಯಾ. ದೇವರಿಗೆ ಸಾಕ್ಷಿನ ಆಶೀರ್ವಾದ ಮಾಡ್ಲಿ. ಇನ್ನೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ